ನಂಜುಂಡೇಶ್ವರ ದೇವಸ್ಥಾನದಲ್ಲಿ ನಡೆದಿದೆಯಾ ಕೋಟಿ ಕೋಟಿ ಗೋಲ್ಮಾಲ್ 2024-25 ಲೆಕ್ಕಪತ್ರದಲ್ಲಿ ಭಾರಿ ಅಕ್ರಮ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಲೆಕ್ಕಪತ್ರದಲ್ಲಿನ ಖರ್ಚು ವೆಚ್ಚ ನೋಡಿ ಶಾಸಕರೇ ಶಾಕ್ ಆಗಿದ್ದಾರಂತೆ. ತನಿಖೆಗೆ ಆದೇಶಿಸಿದ್ದಾರೆ ಶಾಸಕ ದರ್ಶನ್ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಧ್ರುವನಾರಾಯಣ್ ದೇಗುಲದ ವ್ಯವಸ್ಥಾಪನಾ ಸಮಿತಿ ಸಭೆಯಲ್ಲಿ ಈ ವಿಚಾರವನ್ನ ತನಿಖೆಗೆ ಆದೇಶ ಕೊಟ್ಟಿದ್ದಾರಂತೆ. ಬರೋಬ್ಬರಿ 4-5 ಕೋಟಿ ರೂಪಾಯಿ ವ್ಯತ್ಯಯ ಆಗಿದೆ ಅಂತ ಹೇಳಲಾಗಿದೆ. ದುರುಪಯೋಗ ಆಗಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ ಎನ್ನಲಾಗಿದೆ. ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದಲ್ಲಿ 4 ಕೋಟಿ ರೂಪಾಯಿಗೂ ಹೆಚ್ಚು 4-5 ಕೋಟಿ ರೂಪಾಯಿಗಳ ಹಣ ದುರುಪಯೋಗದ ಶಂಕೆ ವ್ಯಕ್ತವಾಗ್ತಾ ಇದೆ. ಇದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ನಂಜನಗೂಡು ಗ್ರಾಮದಲ್ಲೇ ಇರತಕ್ಕಂತ ನಂಜುಂಡೇಶ್ವರ ಸ್ವಾಮಿಯ ಸನ್ನಿಧಿ. ದಕ್ಷಿಣ ಕಾಶಿ ಅಂತ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಆದ್ರೆ ದೇವರ ಹುಂಡಿ ಹಣ ನುಂಗಿದವರು ಯಾರು? ಇಲ್ಲಿ ನೋಡಿ, 2024-25 ಸಾಲಿನ ಲೆಕ್ಕಪತ್ರದಲ್ಲಿ ಏನು ಹೇಳ್ತದೆ, 25,86,68,178 ರೂಪಾಯಿ ಆದಾಯ ಬಂದಿದೆ ಒಟ್ಟು. ಅದರಲ್ಲಿ ವೆಚ್ಚ ತೋರಿಸ್ತಾ ಇರೋದು ಇವರು 25,68,84,94,094 ರೂಪಾಯಿ ಖರ್ಚು ತೋರಿಸ್ತಾರೆ. ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವ ಶ್ರೀ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಅತ್ಯಂತ ದೊಡ್ಡ ಹಗರಣವೊಂದೇ ನಡೆದಿದೆ. ಈ ಹಗರಣ ಏನಪ್ಪಾ ಅಂತಂದ್ರೆ, ನಮಗೆ ಇಲ್ಲಿ ಅಂಕಿಅಂಶದ ಪ್ರಕಾರ ಆದಾಯ 25,86,00,000 ಆದಾಯ ಬಂದಿದೆ ಅಂತ ಇವತ್ತು ದೇವಾಲಯದ ಮುಖ್ಯಸ್ಥರು ಈವನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ರಾಮನ ಹುಂಡಿಗೆ ಕನ್ನ ಹಾಕಿದವರನ್ನ ನಾವು ನೋಡಿದ್ವಿ. ಇದೀಗ ನಂಜುಂಡೇಶ್ವರನ ಹುಂಡಿಗೂ ಕೂಡ ಕನ್ನ ಹಾಕಿದ್ದಾರಾ? ಏನ್ ನಡೆದಿದೆ ನಂಜನಗೂಡು ನಂಜುಂಡೇಶ್ವರನ ಸನ್ನಿಧಿಯಲ್ಲಿ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ದಕ್ಷಿಣ ಕಾಶಿಯಲ್ಲೇ ಹೆಸರು ಪಡೆದಿರುವಂತಹ ನಂಜುಂಡೇಶ್ವರ ದೇವಾಲಯಕ್ಕೆ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಜನರು ಕೂಡ ಭೇಟಿಯನ್ನು ಕೊಡ್ತಾರೆ. ಅದರಲ್ಲೂ ಕೂಡ ಬಹಳ ಪೌರ್ಣಿಮೆ ದಿನ ಇರಬಹುದು, ಅಮಾವಾಸ್ಯ ದಿನ ಇರಬಹುದು, ಮತ್ತೆ ವಿಶೇಷ ದಿನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಹೀಗೆ ಬಂದಂತಹ ಭಕ್ತರು ಕಾಣಿಕೆ ರೂಪದಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಹಾಕ್ತಾರೆ. ಒಬ್ಬ ಭಿಕ್ಷುಕ ₹1 ಹಣವನ್ನು ಹಾಕಿದ್ರು ಸರಿಯೇ, ಜೊತೆಗೆ ಕೋಟ್ಯಾಧೀಶ್ವರ 1 ಕೋಟಿ ದೇಣಿಗೆಯನ್ನು ಕೊಟ್ಟರು ಕೂಡ ಪ್ರತಿಯೊಂದು ರೂಪಾಯಿ ಕೂಡ ಲೆಕ್ಕವನ್ನು ಇಡಬೇಕಾಗದ್ದು ದೇವಸ್ಥಾನದ ಆಡಳಿತ ಮಂಡಳಿ ಜವಾಬ್ದಾರಿ ಆಗುತ್ತೆ. ಆದ್ರೆ ಇತ್ತೀಚೆಗೆ ಈಗ ಕಳೆದ 2 ದಿನಗಳ ಹಿಂದೆ ಇದು ವ್ಯವಸ್ಥಾಪನಾ ಮಂಡಳಿ ಸಭೆ ನಡೀತು. ಆ ಒಂದು ಸಭೆಯಲ್ಲಿ ಏನು ಲೆಕ್ಕಪತ್ರವನ್ನ ನೋಡಿದಂತಹ ಶಾಸಕರಿಗೆ ಒಂದು ಶಾಕ್ ಆಗಿರುವಂತದ್ದು. ಪ್ರತಿ ವರ್ಷವೂ ಕೂಡ ನಂಜುಂಡೇಶ್ವರ ದೇವಾಲಯಕ್ಕೆ 25-26 ಕೋಟಿ ರೂಪಾಯಿ ಇಷ್ಟು ಆದಾಯ ಬರುತ್ತೆ. ಆದ್ರೆ 2024-25 ಸಾಲಿನಲ್ಲಿ 24 ಕೋಟಿ ಹಣವನ್ನು ಖರ್ಚು ಮಾಡಿದ್ದಾರೆ ಅಂತೇಳಿ ಲೆಕ್ಕವನ್ನು ತೋರಿಸಿರುವಂತದ್ದು. ಕೇವಲ 17 ಲಕ್ಷ ಹಣ ಮಾತ್ರ ಉಳಿದಿರುವಂತದ್ದು. ಆದ್ರೆ 25-26 ಸಾಲಿನಲ್ಲಿ ವಾರ್ಷಿಕವಾಗಿ ಸುಮಾರು 4-5 ಕೋಟಿಯಷ್ಟು ಆದಾಯ ಉಳಿದಿದೆ. ಆದ್ರೆ ಈ ಹಿಂದೆ ಇದ್ದಂತಹ ಇಒ ಮೇಲೆ ಸಾಕಷ್ಟು ಈಗ ಗಂಭೀರವಾದಂತಹ ಆರೋಪಗಳು ಬರ್ತಾ ಇರುವಂತದ್ದು. ಸೊ ಹೀಗಾಗಿ ನಿಜಕ್ಕೂ ಕೂಡ ನಂಜುಂಡೇಶ್ವರ ದೇವಾಲಯಕ್ಕೆ ಪ್ರತಿಯೊಬ್ಬರು ದಾನಿಗಳು ಕೊಡ್ತಾರೆ, ಊಟ ವ್ಯವಸ್ಥೆ ಇರಬಹುದು. ಯಾಕಂತಂದ್ರೆ ಕಳೆದ 2025 ಇಸ್ವಿಯಲ್ಲಿ ಮಧ್ಯಾಹ್ನದ ಹೊತ್ತು ಮಾತ್ರ ಪ್ರಸಾದವನ್ನು ಕೊಡ್ತಾ ಇದ್ರು. ಯಾವಾಗ ಶಾಸಕರು 3 ಹೊತ್ತು ಪ್ರಸಾದವನ್ನು ಕೊಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಮಾಡ್ತಾರೆ. ಈ ಹಿಂದೆ 25ರಲ್ಲಿ ಬರೀ ಮಧ್ಯಾಹ್ನದ 1 ಹೊತ್ತಿನ ಊಟಕ್ಕೆ ಸುಮಾರು 70 ಲಕ್ಷ ಹಣವನ್ನ ಖರ್ಚು ಮಾಡಿದ್ದೇವೆ ಅಂತ ತೋರಿಸಿದ್ದಾರೆ. ಆದ್ರೆ ಈಗ ಕಳೆದ ವರ್ಷ 3 ಹೊತ್ತಿನ ಪ್ರಸಾದಕ್ಕೆ 46 ಲಕ್ಷ ರೂಪಾಯಿ ಮಾತ್ರ ಖರ್ಚಾಗಿರುವಂತದ್ದು. ಸೊ ಹೀಗಾಗಿ ನಂಜುಂಡೇಶ್ವರ ದೇವಾಲಯದಲ್ಲೂ ಕೂಡ ದೊಡ್ಡ ಮಟ್ಟದ ಅಕ್ರಮ ಆಗಿರುವಂತದ್ದು ಕಂಡು ಬರ್ತಾ ಇದೆ. ಸುಮಾರು 3-4 ಕೋಟಿ ಹಣ ಈಗ ಲೆಕ್ಕಕ್ಕೆ ಕೂಡ ಸಿಗದೇ ಇರುವಂತದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಪ್ರತಿನಿತ್ಯವೂ ಕೂಡ ಹಾಲಿರಬಹುದು, ಮೊಸರು ಇರಬಹುದು, ಪ್ರತಿಯೊಂದನ್ನು ಕೂಡ ದೇಣಿಗೆ ರೂಪದಲ್ಲಿ ಭಕ್ತರು ಕೊಡ್ತಾರೆ. ಆದ್ರೆ ಅದನ್ನು ಕೂಡ ಖರೀದಿ ಮಾಡ್ತಾ ಇದೀವಿ ಅಂತ ಹೇಳಿ ಹಣದ ಲೆಕ್ಕವನ್ನು ತೋರಿಸಿರುವಂತದ್ದು ಸಾಕಷ್ಟು ಸಂಶಯಕ್ಕೆ ಕಾರಣ ಆಗಿದೆ. ಸೊ ಹೀಗಾಗಿ ಶಾಸಕರು ಕೂಡ ಈ ಒಂದು ಪ್ರಕರಣದ ಬಗ್ಗೆ ತನಿಖೆ ಆಗಲೇಬೇಕು ಅಂತ ಹೇಳಿ ಅವರು ಕೂಡ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. ಜೊತೆಗೆ ಯಾರೆಲ್ಲ 25 ಇಸ್ವಿಯ ಅವಧಿಯಲ್ಲಿ ಆಡಳಿತ ಮಂಡಳಿ ಸದಸ್ಯರಿದ್ದು, ಜೊತೆಗೆ ಅವತ್ತು ಯಾರು ಇಒ ಆಗಿದ್ರು ಅವರ ಮೇಲೆ ಈಗ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿರುವಂತದ್ದು. ಸೊ ಹೀಗಾಗಿ ಮುಜರಾಯಿ ಇಲಾಖೆಯಲ್ಲಿ ಈ ರೀತಿಯಾದಂತಹ ಅಕ್ರಮಗಳು ನಡೀತಾ ಇರುವಂತದ್ದು ಸಾಕಷ್ಟು ಭಕ್ತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತಂದ್ರೆ ಸಾಕಷ್ಟು ನಂಬಿಕೆಯನ್ನ ಇಟ್ಟು ದೇವಸ್ಥಾನದ ಅಭಿವೃದ್ಧಿಗೆ ದೇಣಿಗೆಯನ್ನು ಕೊಡ್ತಾರೆ. ಆದ್ರೆ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಹಣವನ್ನ ಲಪಟಾಯಿಸ್ತಾ ಇರುವಂತದ್ದು ಸಾಕಷ್ಟು ಭಕ್ತರಿಗೆ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ.